ಆತ್ಮೀಯ ಶಿಕ್ಷಕ ಮಿತ್ರರೇ ಹಾಗೂ ಸ್ನೇಹಿತ ಮಿತ್ರರಿಗೆ ಸಾಧ್ಯವೇ ಸಾಧನೆ ಚಾನಲ್ ಮುಖಾಂತರ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾನೊಂದು ಸಣ್ಣ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ. ಇದೆಲ್ಲವೂ ಸಹ ನಿಮಗೆ ಗೊತ್ತಿರುವಂಥ ವಿಚಾರವೇ. ಪ್ರಮುಖವಾಗಿ ಪ್ರಾಶಸ್ತ್ ಆ್ಯಪ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಇಲ್ಲಿ ಮಾತಾಡುವಂತಹ ವಿಚಾರಗಳಲ್ಲಿ 3 ವಿಚಾರ. ಯಾವುದಪ್ಪ ಅಂದರೆ, ಒಂದು ಪ್ರಾಶಸ್ತ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ನಂತರ ಅದನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಿದಂಥ ಆ್ಯಪನ್ನು ಅಲ್ಲಿ ಬಂದಂಥ ವೀಡಿಯೋಸ್ಗಳನ್ನ 10 ವೀಡಿಯೋಸ್ಗಳನ್ನ ಹೇಗೆ ಅದನ್ನು ವಾಚ್ ಮಾಡಬೇಕು ಎಂಬತಕ್ಕಂಥ ವಿಷಯದ ಬಗ್ಗೆ ನಾನಿವತ್ತು ಮಾತನಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಈ ವಿಡಿಯೋಸ್ಗಳನ್ನ ದಯವಿಟ್ಟು ನೋಡಿದಂಥವರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಜೊತೆಗೆ ಅಲ್ಲಿ ಏನಾದ್ರೂ ನಿಮಗೆ ಇದಲ್ದೇ ಬೇರೆ ಯಾವುದಾದ್ರೂ ಪ್ರಶಸ್ತ್ ಆ್ಯಪ್ ಬಗ್ಗೆ ವಿಷಯವನ್ನು ತಿಳಿಸ್ಬೇಕು ಅಂತ ಅಂದರೆ ದಯವಿಟ್ಟು ಅಲ್ಲಿ ಕಾಮೆಂಟ್ ಮಾಡಿ. ಆ ಕಾಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ. ಮತ್ತು ಆನ್ಸರ್ ಮಾಡೋದ್ರ ಜೊತೆಗೆ ನಿಮಗೆ ಯಾವ ಹಂತದಲ್ಲಿ ಸಮಸ್ಯೆ ಆಗಿದೆ ಎಂಬತಕ್ಕಂಥದ್ದನ್ನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಯಾವುದೇ ನಾನು ಕಳಿಸಿದಂತಹ ಗ್ರೂಪ್ನಲ್ಲಿ ಕಳಿಸಿದಂಥ ಯಾವುದೇ ವೀಡಿಯೋಗಳನ್ನ ನೀವು ಮತ್ತೆ ಆ ಗ್ರೂಪ್ನಲ್ಲಿ ಹುಡುಕುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಗ್ರೂಪ್ನಲ್ಲಿ ಇವಾಗ ಸಾಕಷ್ಟು 100, 200, 500 ಮೆಸೇಜಸ್ಗಳಿಗೆ ಇರ್ತವೆ. ಆ ಗ್ರೂಪ್ನಲ್ಲಿ ಈ ಮೆಸೇಜಸ್ ಎಲ್ಲಿದೆ ಅಂತ ಹುಡುಕುವಂಥದ್ದು ತುಂಬ ಕಷ್ಟ. ಸೊ ನೀವು ಸಬ್ಸ್ಕ್ರೈಬ್ ಆದಾಗ ನಂದು 2 ರಿಂದ 3 ನಿಮಿಷದ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ಲೇ ಇರೋದ್ರಿಂದ ತಕ್ಷಣ ನೀವು ಅಲ್ಲೇ ನೋಟಿಫಿಕೇಷನ್ ನೋಡಿ ನಿಮ್ಮ ಮೊಬೈಲ್ನಲ್ಲೇ ಸ್ಕ್ರೀನಿಂಗ್ ಮಾಡೋದಕ್ಕೆ, ಮಕ್ಕಳನ್ನ ವಾಚ್ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಇದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಾನು ನೇರವಾಗಿ ಈ ಈ ವಿಡಿಯೋನ ಶುರು ಮಾಡೋ ವಿಚಾರಕ್ಕೆ ಬರ್ತೀನಿ. ಈಗ ಆಲ್ರೆಡಿ ಯಾವ ಹಂತದಲ್ಲಿ ಇದೆಯಪ್ಪ ಅಂತಂದರೆ, ನಾವು ಈಗ ಆಲ್ರೆಡಿ ನೀವು ಡೌನ್ಲೋಡ್ ಮಾಡಿದ್ದೀರಿ. ಏನನ್ನು? ಪ್ರಶಸ್ತ್ ಆ್ಯಪನ್ನು ನೀವು ಆಲ್ರೆಡಿ ಇವಾಗ ಡೌನ್ಲೋಡ್ ಮಾಡಿದ್ದೀರಿ. ಡೌನ್ಲೋಡ್ ಮಾಡಿದಂಥ ಪ್ರಶಸ್ತ್ ಆ್ಯಪನ್ನು ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತಂದರೆ, ಫಸ್ಟು ನೀವು ನಿಮ್ಮ ಶಾಲೆಯಲ್ಲಿ ಯುಡೈಸ್ನಲ್ಲಿ ಇರುವಂತಹ ಡೈಸ್ ನಂಬರನ್ನು ಮೆನ್ಷನ್ ಮಾಡ್ತೀರಿ. ಡೈಸ್ ನಂಬರನ್ನು ಮೆನ್ಷನ್ ಮಾಡಿದ ನಂತರ ಫೋನ್ ನಂಬರ್ನ ಹಾಕ್ತೀರಿ. ಫೋನ್ ನಂಬರ್ನ ಹಾಕಿ ಕ್ಯಾಪ್ಚಾ ಹಾಕಿ ಸೆಂಡ್ OTP ಅಂತ ಕೊಡ್ತೀರಿ. ಸೊ ಈಗ ಸೆಂಡ್ OTP ಅಂತ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ಗೆ ಯಾವುದು ಯುಡೈಸ್ನಲ್ಲಿ ನೀವು ಕೊಟ್ಟಿರ್ತೀರಾ ಫೋನ್ ನಂಬರು, ಅದೇ ಫೋನ್ಗೆ ಒಂದು OTP ಹೋಗ್ತದೆ. ಆ OTPಯನ್ನು ಇಲ್ಲಿ ನೀವು ಕಾಣಿಸ್ತಾ ಇದೆ ನಿಮಗೆ. ಆ OTPಯನ್ನು ನೀವು ಎಂಟ್ರಿ ಮಾಡ್ತೀರಾ. ಭಾಳ ನಿಧಾನವಾಗಿ ಎಂಟ್ರಿ ಮಾಡಿ. ಒಂದು ಸಲ ಎಂಟ್ರಿ ಮಾಡ್ತು ಅಂತಂದರೆ ನೀವು ತಪ್ಪಾಗಿ ಎಂಟ್ರಿ ಮಾಡಿದಾಗ ಮತ್ತೆ ಇನ್ನೊಂದು ಸಲ ರೀಸೆಂಡ್ ಕೊಡಬೇಕಾಗತ್ತೆ. ಸೊ ಇವಾಗ OTP ಕೊಟ್ಟ ತಕ್ಷಣ ನಮಗೆ ಪ್ರಶಸ್ತ್ ಆ್ಯಪು ರಿಜಿಸ್ಟ್ರೇಷನ್ ಆಯಿತು. ಇಲ್ಲಿ 10 ವೀಡಿಯೋ ಇರ್ತದೆ. ಮತ್ತು ಅಲ್ಲಿ ನೀವು ಬಲಭಾಗದಲ್ಲಿ ಬಾಣದ ಗುರುತಿನಲ್ಲಿ ಮೇಲೆ ನೋಡ್ಬೋದು, ಅಲ್ಲಿ ಪ್ರೊಫೈಲ್ ಇರುತ್ತೆ. ಹಾಗೆಯೇ ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕಿದ್ದೀನಿ. ಆ ಸ್ಕ್ವೇರ್ ಬಾಕ್ಸ್ನಲ್ಲಿ ಪೆಂಡಿಂಗ್, ಇನ್ ಪ್ರೋಗ್ರೆಸ್ ಮತ್ತು ಕಂಪ್ಲೀಟೆಡ್ ಅಂತ 3 ಆಪ್ಷನ್ ಸಹ ಇರುತ್ತದೆ. ಅಂದರೆ ಎಷ್ಟು ಇನ್ನೂ ಪೆಂಡಿಂಗ್ ಇದ್ದಾವೆ, ಮತ್ತು ಇನ್ನು ಪ್ರೋಗ್ರೆಸ್ ಅಂದರೆ ನೀವು ಏನಾದ್ರೂ ಆ 10 ವೀಡಿಯೋಗಳಲ್ಲಿ 1 ಅಥವಾ 2 ವೀಡಿಯೋ ನೋಡಿದರೆ ಅದು ಇನ್ ಪ್ರೋಗ್ರೆಸ್ಸು. ಹಾಗೆಯೇ ಕಂಪ್ಲೀಟೆಡ್ ಆಗಿದರೆ ಎಷ್ಟು ವೀಡಿಯೋಗಳು ಇಲ್ಲಿ ಕಂಪ್ಲೀಟೆಡ್ ಆಗಿದೆ ಎಂಬತಕ್ಕಂಥ ವಿಚಾರವನ್ನು ನಿಮಗಿಲ್ಲಿ ತೋರಿಸ್ಬೋದು. ನೆಕ್ಸ್ಟ್ ಅದಾದ ನಂತರ ಅಲ್ಲಿ ವಿಡಿಯೋ ಮಾರ್ಕನ್ನು ನೋಡ್ತಾ ಇದ್ದೀರಿ. ಆ ವಿಡಿಯೋ ಮಾರ್ಕ್ ಮೇಲೆ ನೀವು ಪಕ್ಕದಲ್ಲಿ ಪೆಂಡಿಂಗ್ ಅಂತಿದೆ. ಪ್ರತಿ ವಿಡಿಯೋದಲ್ಲಿ ಪೆಂಡಿಂಗ್ 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 ಅಂತ ಇರುತ್ತೆ. ಏನಕ್ಕೆ ಅಂತಂದರೆ ನೀವು ವಾಚ್ ಮಾಡಿಲ್ಲ ಅಂತ. ನೆಕ್ಸ್ಟು ಇನ್ ಪ್ರೋಗ್ರೆಸ್. ಆ ವಿಡಿಯೋನ ನೀವೇನಾದರೂ ಅರ್ಧ ನಿಮಿಷನೋ ಅಥವಾ 1 ನಿಮಿಷನೋ ನೋಡಿದಂಥ ಸಮಯದಲ್ಲಿ ಅದು ಪ್ರೋಗ್ರೆಸ್ ಅಂತ ತೋರಿಸ್ತಾ ಇರ್ತದೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಒಂದೊಂದಾಗಿ ವಿಡಿಯೋಗಳನ್ನ ವಾಚ್ ಮಾಡ್ಕೊಂಡು ಬರ್ತಾ ಇರ್ತೀರಿ. ಈ ವಾಚ್ ಮಾಡ್ಕೊಂಡು ಬರಬೇಕಾದ್ರೆ ಎಲ್ಲ ವಿಡಿಯೋ ಕಂಪ್ಲೀಟ್ ಆಗಿದೆ ಅಂತಂದಾಗ, ಮತ್ತು ನೀವು ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ವಿಡಿಯೋ ನೋಡಿದಾಗ ಆ ವಿಡಿಯೋ ಕಂಪ್ಲೀಟ್ ಆಗಿದೆ ಅಂತಂದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಕಂಪ್ಲೀಟೆಡ್ ಅಂತ ಹೇಳಿ ಒಂದು ಸಿಂಬಲ್ ಬರ್ತದೆ. ಆ ಸಿಂಬಲ್ಲು ಗ್ರೀನಲ್ಲಿರುತ್ತೆ. ಆವಾಗ ಆ ವಿಡಿಯೋ ಕಂಪ್ಲೀಟ್ ಆಗಿದೆ ಅಂತ ನೀವು ತಿಳ್ಕೊಳ್ಬೋದು. ಇಲ್ಲಿ ಪ್ರಮುಖವಾಗಿ ನಾವು ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಯಾವುದೋ ಒಂದು ವಿಡಿಯೋ 10 ನಿಮಿಷ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಈ 10 ನಿಮಿಷ ಇರುವಂಥ ವಿಡಿಯೋದನ್ನು ನೀವೇನು ಮಾಡ್ತೀರಿ, ಒಂದು 3 ನಿಮಿಷ ನೋಡಿಬಿಡ್ತೀರಿ. ಈ 3 ನಿಮಿಷ ನೋಡಿದಾಗ ಆ 3 ನಿಮಿಷ ನೋಡಿದ ನಂತರ ನಿಮಗೆ ಯಾವುದೋ ಒಂದು ಕೆಲಸ ಇರ್ತದೆ. ಆವಾಗ ಆ ವಿಡಿಯೋನ ಅಲ್ಲಿಗೆ ಬಿಟ್ಬಿಡ್ತೀರಿ. ನೆಕ್ಸ್ಟು ಇನ್ಯಾವಾಗಲೂ ಆ ವಿಡಿಯೋ ತೊಗೊಂಡಾಗ ನೀವು 3 ನಿಮಿಷವನ್ನು ಆಲ್ರೆಡಿ ನೋಡಿರ್ತೀರಲ್ಲ, ಆ 3 ನಿಮಿಷನೂ ನೀವು ಮತ್ತೆ ನೋಡಬೇಕಾಗತ್ತೆ. ಸೊ
ಹಾಗಾಗಿ ನೀವು ಆ 3 ನಿಮಿಷ ನೋಡುವಂಥ ವಿಡಿಯೋ ಏನಿದೆ ಅದನ್ನು ಸೇವ್ ಮಾಡ್ಕೋಬೇಕು. ಸೇವ್ ಟು ವಿಡಿಯೋ ಅಂತ ಏನಿದೆಯೋ ಆ ವಿಡಿಯೋನ ನೀವು ಸೇವ್ ಮಾಡ್ಕೋಬೇಕು. 3 ನಿಮಿಷ ಆದಮೇಲೆ ನೀವು ಮತ್ತೆ ವಿಡಿಯೋನ ನೋಡೋಕೆ ಹೋದಾಗ ನೋಡಿ ಬಾಕ್ಸಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಕಾಣಿಸ್ತಾ ಇದೆ. ಅವಾಗ ಏನಾಗುತ್ತೆ ಅಂತಂದರೆ ಮತ್ತೆ ವಿಡಿಯೋ ಅಲ್ಲಿಂದನೇ ಕಂಟಿನ್ಯೂ ಆಗ್ತದೆ. ಇಲ್ಲಾಂತಂದರೆ ಮತ್ತೆ ನೀವು ಫಸ್ಟ್ 1 ನಿಮಿಷದಿಂದನೂ ಸಹ ನೀವು ನೋಡಬೇಕಾಗತ್ತೆ. ಹೀಗಾಗಿ ವಿಡಿಯೋನ ವಾಚ್ ಮಾಡಬೇಕಾದ್ರೆ ನೀವು ಎಲ್ಲಿಗೆ ನಿಲ್ಲಿಸಿರ್ತೀರಿ ಅಲ್ಲಿಗೆ ಸ್ಟಿಲ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಸೇವ್ ಟು ವಾಚ್ ವಿಡಿಯೋಸ್ ಅಂತ. ಮತ್ತು ಅಲ್ಲಿ ಇನ್ನೊಂದು ನಿಮಗೆ ಕಾಣಿಸ್ತಾ ಇದೆ, ಪ್ರೋಗ್ರೆಸ್ ಸೇವ್ಡ್ ಅಂತ ಬಂದು ಕೆಳಗಡೆ ಗಾಟ್ ಇಟ್ ಅಂತ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಾಗುತ್ತೆ ಅದು ಅಲ್ಲಿಂದನೇ ಕಂಟಿನ್ಯೂ ಆಗ್ತದೆ. ಸೊ ಹೀಗಾಗಿ ಯಾವುದೇ ರೀತಿಯಲ್ಲಿ ನೀವು ವಿಡಿಯೋನ ವಾಚ್ ಮಾಡಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿ ಎಲ್ಲವನ್ನು ನೀವು ಅಬ್ಸರ್ವ್ ಮಾಡಿಕೊಂಡು, ಈಗ ನೋಡಿ ಕಾಣಿಸ್ತಾ ಇದೆ ಪ್ರತಿಯೊಂದು ವಿಡಿಯೋನಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರ್ತದೆ. ಇಲ್ಲಿ 10 ವಿಡಿಯೋಗಳು ಇರ್ತವೆ. ಈ 10 ವಿಡಿಯೋಗಳಲ್ಲಿ ವಿಡಿಯೋ 1, ವಿಡಿಯೋ 2, ವಿಡಿಯೋ 3, ವಿಡಿಯೋ 4, ವಿಡಿಯೋ 5, ವಿಡಿಯೋ 6, 7, 8, 9, 10 ಹೀಗಿರುತ್ತೆ. ಮೊದಲನೇ ವಿಡಿಯೋ ಇಂಟ್ರೊಡಕ್ಷನ್ಸ್ ಆಗಿರುತ್ತದೆ. ಈ ವಿಡಿಯೋಗಳಲ್ಲಿ ನಾವು ಏನನ್ನು ಗಮನಿಸ್ಬೋದಪ್ಪ ಅಂತಂದರೆ, ಮಗುವಿಗೆ ತಕ್ಕಂತೆ ಅಲ್ಲಿರುವಂಥ ಪ್ರಶ್ನೆ ಕೋಟಿಗಳನ್ನು ರಚನೆ ಮಾಡ್ಕೊಂಡಿರ್ತಾರೆ. ಅದನ್ನು ನೋಡಿದಾಗ ನಿಮಗೇನೆ ಗೊತ್ತಾಗ್ತದೆ ಎಷ್ಟು ವಿಡಿಯೋ ಇದೆ ಮತ್ತು ಯಾವ್ಯಾವುದಕ್ಕೆ ಅಲ್ಲಿ ಇರುವಂಥ ಪ್ರಶ್ನೆಗಳು ಯಾವ್ಯಾವ ವಿಡಿಯೋಗೆ ಹೊಂದ್ಕೊಳ್ಳುತ್ತೆ ಅಂತ. ಅದಲ್ದೇ ನಮ್ಮ 2016 ವಿಕಲಚೇತನರ ಅಂಗವಿಕಲರ ಕಾಯ್ದೆಯ ಪ್ರಕಾರ 21 ಡಿಸಬಿಲಿಟಿಗಳು ಏನಿದ್ದಾವೆ, ಆ 21 ಡಿಸಬಿಲಿಟಿಗಳಲ್ಲಿ ಯಾವ ಡಿಸಬಿಲಿಟಿ ಯಾವ ಮಗುವಿಗೆ ಅನ್ವಯ ಆಗ್ತದೆ ಅಂತ ನಾವು ಇದ್ರ ಮುಖಾಂತರ ತಿಳ್ಕೊಳ್ಬೋದು. ನೀವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ ಆ ಮಗು ನಡೀತಾ ಇರುವಂಥದ್ದು, ಹಾಗೆಯೇ ಸ್ಟೆಪ್ಸನ್ನು ಹತ್ತುತ್ತಾ ಇರುವಂಥದ್ದು, ಇವೆಲ್ಲವನ್ನು ಗಮನಿಸಿದಾಗ ಏನಾಗುತ್ತೆ ಅಂತ ಅಂದರೆ 21 ಡಿಸಬಿಲಿಟಿ ಏನಿದೆಯೋ ಅಂಥ ಡಿಸಬಿಲಿಟಿಲಿ ಅಂತಹ ಮಗುಗೆ ಅದು ಹೊಂದ್ಕೊಳ್ತದೆ. ಮತ್ತು ಆ ಸ್ಕ್ರೀನಿಂಗ್ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಮಗುವಿನ ಚಲನ ವಲನ ಆ್ಯಕ್ಟಿವಿಟೀಸ್ ಇವೆಲ್ಲವನ್ನು ನಾವು ಗಮನಿಸಿದಾಗ ಇಂತಹ ಮಗುಗೆ ಇಂತಹ ಡಿಸಬಿಲಿಟಿನ ಎಂಟ್ರಿ ಮಾಡ್ಬೋದು ಅಂತ ತಿಳ್ಕೊಳ್ಬೋದು. ಅದಾದ ನಂತರ ಎಷ್ಟು ಕಂಪ್ಲೀಟ್ ಆಗಿರ್ತದೆ ಅಷ್ಟು ಅಲ್ಲಿ ಕಂಪ್ಲೀಟೆಡ್ ಅಂತ ಬರ್ತದೆ. 10 ಸಹ ಆ ವಿಡಿಯೋಗಳು ಕಂಪ್ಲೀಟ್ ಆಗಿರಲೇಬೇಕಾಗ್ತದೆ. ಸೊ ಹೀಗಾಗಿ ನಾವು ವಿಡಿಯೋ ನೋಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡಬೇಕಾಗತ್ತೆ. ಪದೇ ಪದೇ ಅದದೇ ವಿಡಿಯೋಗಳನ್ನು ನಾವು ನೋಡಬೇಕಾಗುವಂತಹ ಸಂದರ್ಭ ಬರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸೇವ್ ಟು ವಿಡಿಯೋ ಅನ್ನೋದನ್ನು ಕ್ಲಿಕ್ ಮಾಡಿ, ಗಾಟ್ ಇಟ್ ಅನ್ನೋದನ್ನು ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ವಿಡಿಯೋಗಳನ್ನು ನೋಡಿ ಮುಂದುವರಿಬೋದು. ಇದು 31/7/2026 ಇಷ್ಟರೊಳಗಾಗಿ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ಕಂಪ್ಲೀಟೆಡ್ ಆಗಿರಬೇಕು. ನಂತರ ಮುಂದಿನ ಒಂದು ಪ್ರೋಗ್ರೆಷನ್ ಏನಾಗುತ್ತಪ್ಪ ಅಂತಂದರೆ, ಮಕ್ಕಳನ್ನು ಸ್ಕ್ರೀನಿಂಗ್ ಮಾಡೋ ಹಂತ. ಆ ಸ್ಕ್ರೀನಿಂಗ್ ಮಾಡೋ ಹಂತದಲ್ಲಿ ನಾನು ಮತ್ತೊಂದು ವಿಡಿಯೋ ಮಾಡಿ ಆ ಸ್ಕ್ರೀನಿಂಗ್ ಹೇಗಿದೆ, ಹೇಗೆ ಮಾಡ್ಬೋದು ಅಂತ ಅನ್ನೋದನ್ನು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗ ಇಲಾಖೆಗೆ ನಾವೆಲ್ಲ ಕೈ ಜೋಡಿಸೋಣ. ಬೇಗ ಈ ಪ್ರಾಸೆಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯವೈಖರಿಯನ್ನು ನಾವು ಮೆರೆಯೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.